ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹಾಯ್ ರಿವಾ ತ್ರಿಬುಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳು ಮಂತ್ಲಿ ರೀಡಿಂಗ್ ನೋಡುವ. ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಬರ್ತಾ ಇದೆ ಅಂತ ನೋಡುವ. ಯಾವ ದೇವರು ಏನು ಹೇಳ್ತಾರೆ ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೆ ಅಂತ ನೋಡುವ. ಕಾಳಿಮಾತೆ ಬಂದಿದ್ದಾರೆ, ಮುದ್ದ ಬಂದಿದ್ದಾರೆ, ನಂದಿ ಬಂದಿದ್ದಾರೆ, ಭೂಮಿತ ದೇವಿ ಬಂದಿದ್ದಾರೆ. ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಕೂಡ ನಿಮಗೂ ಕೂಡ ನವರಾತ್ರಿ ತಿಂಗಳಾಗಿರೋದ್ರಿಂದ ನವರಾತ್ರಿ ಪೂಜೆಯನ್ನು ಮಾಡಿ ದುರ್ಗಾ ಪೂಜೆಯನ್ನು ಮಾಡಿ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಮತ್ತು ಆದಷ್ಟು ಧ್ಯಾನನ ಮಾಡಿ ತಾಳ್ಮೆಯಿಂದ ಇರಿ ಎನ್ನುವಂಥದ್ದು. ರಾಕ್ಷಸರ ಸಂಹಾರ ಖಂಡಿತ ಆಗುತ್ತೆ, ನಾನು ಮಾಡ್ತೀನಿ ಅಂತ ಕೂಡ ಇಲ್ಲಿ ಕಾಳಿಮಾತೆ ಅವರು ಹೇಳ್ತಾ ಇದ್ದಾರೆ. ಈಶ್ವರನ ಆಶೀರ್ವಾದ ಇದೆ, ನಂದಿಯ ಆಶೀರ್ವಾದ ಇದೆ, ಭೂಮಿ ತಾಯಿಯ ಆಶೀರ್ವಾದ ಕೂಡ ಇಲ್ಲಿದೆ. ಲಕ್ಷ್ಮಿ ಕೃಪಾ ಕಟಾಕ್ಷ ಕೂಡ ನಿಮಗೆ ಖಂಡಿತ ಆಗುವಂಥದ್ದು ಇದೆ. ಈ ಅಕ್ಟೋಬರ್ ತಿಂಗಳಿನಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು ಇದೆ. ಮಹಾಲಕ್ಷ್ಮಿಯವರು ನಿಮ್ಮ ಮನೆಗೆ ಬರುವಂಥದ್ದು ಇದೆ. ಖಂಡಿತ ನವರಾತ್ರಿನಲ್ಲೇ ಮಹಾಲಕ್ಷ್ಮಿಯವರು ನಿಮ್ಮ ಮನೆಗೆ ಒಂದು ಮಗುವಿನ ರೂಪದಲ್ಲಿ, ಒಂದು ಮುತ್ತೈದೆ ರೂಪದಲ್ಲಿ, ಒಂದು ಹೆಣ್ಣಿನ ರೂಪದಲ್ಲಿ ಕೂಡ ನಿಮ್ಮ ಮನೆಗೆ ಬರುವಂಥದ್ದು ಇದೆ. ಯಾರೆಲ್ಲ ವ್ಯವಸಾಯ ಮಾಡ್ತಾ ಇದ್ದೀರಾ ಆ ವ್ಯವಸಾಯದಲ್ಲಿ ಕೂಡ ನಿಮಗೂ ಒಂದು ಒಳ್ಳೆಯದಾಗುವಂಥದ್ದು ಇದೆ. ನಿಮ್ಮ ಜಮೀನಿನ ಕೆಲವರಿಗೆ ಮಾತ್ರ ಇದು. ನಿಮ್ಮ ಜಮೀನಿನಲ್ಲೇ ಮಹಾಲಕ್ಷ್ಮಿ ಒಂದು ಅವತಾರ ತಾಳೋ ಅಂಥದ್ದು ಇದೆ. ಆ ಜಾಗದಲ್ಲಿ ಲಕ್ಷ್ಮಿ ಇರೋವಂಥದ್ದು ಕೂಡ ಕೆಲವರಿಗೆ ಮಾತ್ರ ಇರೋವಂಥದ್ದು ಕೂಡ ಇದೆ. ಖಂಡಿತ ನೀವು ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತೆ. ನಾನು ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ, ನಿಲ್ಲಿಸ್ತೀನಿ, ನಿಮ್ಮನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗ್ತೀನಿ. ಸರಿಯಾದ ರೀತಿಯಲ್ಲಿ ನಿಮಗೆಲ್ಲದನ್ನು ದೊರಕಿಸ್ತೀನಿ, ಸಿಗೋ ಹಾಗೆ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತ ಧ್ಯಾನನ ಮಾಡಿ, ಧ್ಯಾನದಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಆರೋಗ್ಯ ಸರಿ ಹೋಗುವಂಥದ್ದು ಕೂಡ ಇಲ್ಲಿ ಇದೆ. ಧ್ಯಾನದಲ್ಲಿ ಆರೋಗ್ಯ ಸರಿ ಹೋಗುವಂಥದ್ದು ಇದೆ. ನಿಮ್ಮ ಹೆಲ್ತ್ ಇಶ್ಯೂಸ್ ಏನೆಲ್ಲ ಇದೆ ಅದೆಲ್ಲದಕ್ಕೂ ಧ್ಯಾನದಲ್ಲಿ ಪರಿಹಾರ ಸಿಗುವಂಥದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಹಸುಗಳನ್ನು ಸಾಕಿದ್ದೀರಾ ಅವರು ಹಸುಗಳ ಆರೋಗ್ಯದ ಕಡೆ ಗಮನನ ಕೊಡಿ. ದಯವಿಟ್ಟು ಹಸುಗಳನ್ನ ಕೆಲವರು ಏನು ಹೇಳ್ತಾರೆ, ಅದರಿಂದ ಉಪಯೋಗ ಇಲ್ಲ ಅಂದಾಗ ಬೇರೆಯವ್ರಿಗೆ ಕೊಟ್ಟು ಅದನ್ನು ಬೇರೆ ರೀತಿಯಲ್ಲಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅದು ಇರೋವರು ನಿಮ್ಮ ಕೈಲಾದಷ್ಟು ಅದಕ್ಕೆ ಕೊಟ್ಟು ಅದನ್ನು ಕಾಪಾಡಿ. ಅದು ಅದರಿಂದ ನಿಮಗೆ ಒಂದು ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ರೀತಿ ಕೆಡುಕು ಅನ್ನೋದು ಆಗೋದಿಲ್ಲ ಅನ್ನೋವಂಥದ್ದು ಕೂಡ ಖಂಡಿತ ಇಲ್ಲಿ ಇದೆ. ಮತ್ತು ಯಾರೆಲ್ಲ ಹಸುಗಳನ್ನು ಒಂದು ಬೇಡದ ರೀತಿಯಲ್ಲಿ ಮಾಡ್ತಾ ಇದ್ದರು ಅವರಿಗೆ ಒಂದು ಶಿಕ್ಷೆ ಆಗುವಂಥ ಸಮಯ ಹತ್ರದಲ್ಲಿ ಇದೆ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಸಿಂಹರಾಶಿಗೆ ಅಕ್ಟೋಬರ್ ತಿಂಗಳಿಗೆ ಏನು ಗೈಡೆನ್ಸ್ ಸಿಗುತ್ತೆ, ಏನು ಬರ್ತಾ ಇದೆ ಅಂತ ನೋಡುವ. ಗುರುಗಳ ಆಶೀರ್ವಾದನ ತಗೊಳ್ಳಿ. ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನೇ ಗೊಂದಲ ಇರ್ಬೋದು, ಏನೇ ಇರ್ಬೋದು, ಖಂಡಿತ ಅವರ ಆಶೀರ್ವಾದನ ತಗೊಂಡು ಅವ್ರ ಹತ್ರ ಒಂದು ಮಾರ್ಗದರ್ಶನನ ತಗೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗಾಗಿರುವಂಥ ನೋವು, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದು ಇದೆ. ತುಂಬ ಪ್ರೀತಿ ಪಾತ್ರರಾಗಿದ್ದೀರಾ ನೀವು. ನಿಮಗೆ ನಿಮ್ಮ ಮನೆ ದೇವರ ಆಶೀರ್ವಾದ ಇದೆ, ಪಾಪು ಬರುವಂಥದ್ದು ಇದೆ. ಕಾರ್ಡಿಟ್ಟ ನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಸದ ಪ್ರೀತಿ ಹಿಂದೆ ಹೋಗಿ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಅಂಥದ್ದು ಇದೆ. ಮೋಸದ ಪ್ರೀತಿ ಹಿಂದೆ ಹೋಗಬೇಡಿ. ಮತ್ತು ಮಕ್ಕಳ ವಿಷಯದಲ್ಲಿ ಕೂಡ ನೀವು ಒಂದು ಕೇರ್ಲೆಸ್ ಅನ್ನೋದನ್ನು ಮಾಡ್ತೀರಾ. ಖಂಡಿತ ಮಕ್ಕಳ ವಿಷಯದಲ್ಲಿ
ಕೇರ್ಲೆಸ್ ಅನ್ನೋದನ್ನು ಮಾಡಬೇಡಿ. ಮಕ್ಕಳ ಬಗ್ಗೆ ಗಮನನ ಹರಿಸಿ ಎನ್ನುವಂಥದ್ದು ಇದೆ. ಮನೆ ದೇವರಿಗೆ ಹೋಗಿ ಬನ್ನಿ, ಮನೆ ದೇವರ ಆಶೀರ್ವಾದನ ತಗೊಳ್ಳಿ, ಮನೆ ದೇವರ ಕೃಪೆ ನಿಮ್ಮ ಮೇಲೆ ಇರಬೇಕು ಅನ್ನೋಂಥದ್ದೇ. ನಿಮ್ಮ ಮನಸ್ಸಿಗೆ ಏನೆಲ್ಲ ನೋವಾಗಿದೆ, ನಿಮ್ಮ ತಲೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಓಡ್ತಾ ಇದೆ, ಏನೆಲ್ಲ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ, ಕನ್ಫ್ಯೂಷನ್ಗೆಲ್ಲ ನಿಮ್ಮ ಗುರುಗಳ ಹತ್ರ ಮಾರ್ಗದರ್ಶನನ ತಗೊಳ್ಳಿ ಎನ್ನುವಂಥ ಮೆಸೇಜ್ ಕೂಡ ಇದೆ. ಹೊಸ ಪ್ರೀತಿ ಬರ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನನ್ನು ಎಂಡ್ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಮನಸ್ಸಿಗೆ ನೋವಾಗುವಂಥದ್ದು ಇದೆ. ಕೆಲವರಿಗೆ ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗುವಂಥದ್ದು ಇದೆ. ಡಿವರ್ಸ್ ಆಗುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಬರ್ಡನಲ್ಲಿ ಇರೋವಂಥದ್ದು ಇದೆ. ತುಂಬ ಫೀಲ್ ಮಾಡ್ಕೊತೀರ ಈ ಕೆಲವರು ರಿಲೇಷನ್ಶಿಪ್ ಎಂಡ್ ಆದಮೇಲೆ ತುಂಬ ನೋವಾಗುವಂಥದ್ದು ಇದೆ. ರಿಲೇಷನ್ಶಿಪ್ ಎಂಡ್ ಮಾಡ್ಕೊಂಡಿದ್ರಿಂದ ಕೂಡ ಒಂದು ಬರ್ಡನ್ಗೆ ಹೋಗುವಂಥದ್ದು ಇದೆ. ಕೆಲವರಿಗೆ ಅದಾದಮೇಲೆ ಹೊಸ ಪ್ರೀತಿ ಬರೋ ಅಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ನೀವೇ ಒಬ್ಬರು ಮೆಜಿಷಿಯನ್ ಆಗಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ನೀವೇನು ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಒಂದು ಜಡ್ಜ್ಮೆಂಟ್ ಅನ್ನೋದು ಖಂಡಿತ ನಿಮ್ಮ ಮನೆ ದೇವರೇ ನಿಮಗೆ ಕೊಡ್ತಾರೆ. ನಿಮ್ಮ ಎಲ್ಲ ಪರಿಸ್ಥಿತಿಗಳಿಗೆ ಒಂದು ನ್ಯಾಯನ ಒದಗಿಸ್ಕೊಡ್ತಾರೆ. ನೀವೇನೆಲ್ಲ ಒಂದು ಸಫರ್ ಮಾಡಿದ್ದೀರ ಅದೆಲ್ಲದಕ್ಕೂ ಒಂದು ನ್ಯಾಯ ಅನ್ನೋದು ಸಿಗುತ್ತೆ. ಖಂಡಿತ ಬೇಗನೆ ಸಿಗೋವಂಥದ್ದು ಇದೆ. ಎಲ್ಲದನ್ನು ಫರ್ಗಿವ್ ಮಾಡಿ ನೀವು ಒಂದು ತಾಳ್ಮೆಯಿಂದ ಇರಿ ಅನ್ನೋವಂಥದ್ದು ಇದೆ. ಮತ್ತು ಕೆಲವರು ಇಲ್ಲಿ ಟೀಮ್ ವರ್ಕಾಗಿ ಕೂಡ ಕೆಲಸ ಮಾಡಿರೋ ಅಂಥದ್ದು ಇದೆ. ಆ ಕೆಲಸದಲ್ಲಿ ಚೆನ್ನಾಗಾಗುತ್ತಾ ಅಂದರೆ ಖಂಡಿತ ಅಕ್ಟೋಬರ್ ತಿಂಗಳಲ್ಲಿ ನೀವೇನು ಟೀಮ್ ವರ್ಕಾಗಿ ಒಂದು ಕೆಲಸನ ಮಾಡ್ತಾಯಿದ್ರೆ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದು ಖಂಡಿತ ಸಿಗೋ ಅಂಥದ್ದು ಇದೆ. ಹ್ಯಾಪಿನೆಸ್ ಇದೆ. ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಿಮಗೆ ಸಿಗೋವಂಥದ್ದು ಇದೆ. ನೀವು ಕೂಡ ತುಂಬ ಎಲ್ಲರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗಳಾಗಿದ್ದೀರಾ. ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿಗಳು ನೀವೇನು ಅನ್ನೋದನ್ನು ನಿಮ್ಮ ವಿಲ್ ಪವರನ್ನು ನೀವು ತಿಳ್ಕೊಂಡು ನೀವೇ ನಿಮ್ಮ ಜೀವನದಲ್ಲಿ ಒಬ್ಬರು ಮ್ಯೂಜಿಷಿಯನ್ ಆಗಿ ಬದಲಾಗಿ ಅನ್ನೋವಂಥದ್ದು ಇದೆ. ನಿಮ್ಮ ಕೈಲಿ ಆಗದೆ ಇರೋವಂಥದ್ದು ಏನೂ ಇಲ್ಲ. ಯೋಚನೆನ ಮಾಡ್ದಲೇ ಬದಲಾವಣೆ ಅನ್ನೋದನ್ನು ನಿಮ್ಮ ಲೈಫಲ್ಲಿ ನೀವೇ ತಂದ್ಕೋಬೇಕಾಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಸಿಗೋವಂಥದ್ದು ಕೂಡ ಖಂಡಿತ ಇಲ್ಲಿ ಇದೆ. ನಿಮ್ಮ ಎಲ್ಲ ನಿಮ್ಮ ಆಸೆ ಕನಸುಗಳೆಲ್ಲ ನಿಜ ಆಗುವಂಥದ್ದು ಇದೆ. ಒಳ್ಳೆ ಬ್ಲೆಸ್ಸಿಂಗ್ ಇದೆ. ದೇವರ ಆಶೀರ್ವಾದ ಇದೆ. ದುಡ್ಡು ಬರ್ತಾ ಇದೆ. ಎಲ್ಲ ಒಂದು ಸಕ್ಸಸ್ ಕೂಡ ಇದೆ. ಕೆಲವರಿಗೆ ಮಾತ್ರ ಇಲ್ಲಿ ಮನಸ್ಸಿಗೆ ನೋವಾಗುವಂಥದ್ದು, ಒಂದು ಡಿವೋರ್ಸ್ ಆಗುವಂಥದ್ದು, ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗುವಂಥದ್ದು, ಮನಸ್ಸಿಗೆ ನೋವಾಗುವಂಥ ವಿಷಯಗಳು ತಿಳಿಯುವಂಥದ್ದು, ಎಮೋಷನಲಿ ನೋವಾಗುವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು ಇದೆ. ತುಂಬ ಬರ್ಡನಲ್ಲಿರ್ತೀರ. ಆ ಬರ್ಡನಿಂದ ಹೊರಗೆ ಬನ್ನಿ. ಆ ಬರ್ಡನ್ ನಿಮಗೆ ಬೇಡ, ಅದ್ರ ಬಗ್ಗೆ ಯೋಚನೆನ ಮಾಡಬೇಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇರೋವಂಥದ್ದು. ಓಕೆ, ನೀವೇನು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನೀವು ಯಾರು, ನಿಮ್ಮ ತನ ಏನು, ನಿಮ್ಮ ಶಕ್ತಿ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಗುರುಗಳ ಆಶೀರ್ವಾದ ತುಂಬಾ ಇಂಪಾರ್ಟೆಂಟು. ಗುರುಗಳ ದರ್ಶನನ ತಗೊಳ್ಳಿ. ಏನೇ ಆದರೂ ಕೂಡ ನೀವು ಎಲ್ಲದನ್ನು ಎದುರಿಸುವಂಥ ಶಕ್ತಿನ ಹೊಂದಿರುವಂಥ ವ್ಯಕ್ತಿಗಳು. ಖಂಡಿತ ದುಡ್ಡು ಬರುತ್ತೆ. ನೀವು ಒಬ್ಬರು ಗುರುಗಳ ಮಾರ್ಗದರ್ಶನನ ತಗೊಂಡು ಧ್ಯಾನನ ಮಾಡಿ ಮುಂದುವರೆದಿದ್ದರೆ ಖಂಡಿತ ನೀವು ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನೀವೇ ಒಬ್ಬರು ಗುರುಗಳ ಸ್ಥಾನಕ್ಕೆ ಹೋಗೋವಂಥದ್ದಿದೆ. ಗಿಫ್ಟ್ ಬರೋ ಅಂಥದ್ದಿದೆ. ದೇವರ ಆಶೀರ್ವಾದ ಇದೆ. ಏನು ನೋವಾಗುತ್ತೆ, ಆ ನೋವಿಂದ ಬರ್ಡನ್ಗೋದ್ರೆ ಖಂಡಿತ ನಿಮ್ಮ ಹೆಲ್ತು ಹಾಳಾಗೋವಂಥ ಚಾನ್ಸಸ್ ಇದೆ. ಅದರಿಂದ ಆ ಬರ್ಡನ್ಗೆ ಹೋಗ್ದಲೇ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದನ್ನು ನೀವು ನಿಮ್ಮ ಗುರುಗಳಿಂದ ಅಥವಾ ನಿಮ್ಮ ಮನೆ ದೇವರಿಂದ ನೀವು ತಗೊಂಡು ನೀವು ಮುಂದುವರೆದಿದ್ದೇ ಆದರೆ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಾಗ್ತೀರಾ. ನಿಮ್ಮ ಶಕ್ತಿ ಏನು ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಅದನ್ನು ಬಿಟ್ಟು ನಿಮ್ಮನ್ನು ನೀವೇ ಕಟ್ಟಾಕೊಂಡ್ರೆ ಖಂಡಿತ ನೀವು ಇನ್ನು ಕುಗ್ಗೋಗ್ತೀರಾ. ಆದ್ದರಿಂದ ನಿಮ್ಮ ಶಕ್ತಿ ಏನು ಅನ್ನೋದನ್ನು ತಿಳ್ಕೊಂಡು ನೀವೇನು ಅನ್ನೋದನ್ನು ತಿಳ್ಕೊಂಡು ಮುಂದುವರಿರಿ. ನೀವು ಒಂದು ಟ್ರಾವೆಲ್ ಕೂಡ ಹೋಗಿ ಬನ್ನಿ. ಒಂದು ಏನಂತಾರೆ, ಪರಿಸರ ಚೆನ್ನಾಗಿರೋವಂಥ ಕಡೆ ಒಂದು ಟ್ರಾವೆಲ್ ಮಾಡಿ ಬರೋದ್ರಿಂದ ಕೂಡ ನಿಮ್ಮ ಮನಸ್ಸು ಮೈಂಡು ಒಂದು ಪೀಸ್ಫುಲ್ ಆಗುತ್ತೆ. ಉತ್ತಮ ಸ್ಥಿತಿಗೆ ಬರೋ ಅಂಥದ್ದು ಇದೆ. ಗುರುಗಳ ಮಾರ್ಗದರ್ಶನ ಖಂಡಿತ ತುಂಬಾ ಇಂಪಾರ್ಟೆಂಟು. ಧ್ಯಾನ ಕೂಡ ತುಂಬಾ ಇಂಪಾರ್ಟೆಂಟು. ನಾನು ಏನಲ್ಲ ಅಂತ ಅಂದ್ಕೊಂಡಿದ್ದೀರ ಖಂಡಿತ ನೀವೇನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ದುಡ್ಡು ಕೂಡ ಬರುತ್ತೆ. ಅದರಿಂದ ದಯವಿಟ್ಟು ಹೆಲ್ತ್ ಕಡೆ ಗಮನನ ಕೊಡಿ. ನೀವೇನು ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಶಕ್ತಿನ ತಿಳ್ಕೊಳ್ಳಿ. ಅದ್ರ ಕಡೆ ಗಮನನ ಕೊಡಿ. ಬೇಡದೇ ಇರೋದ್ರ ಬಗ್ಗೆ ಯೋಚನೆನ ಬಿಟ್ಟುಬಿಡಿ. ಮನೆ ದೇವರ ಆಶೀರ್ವಾದ ತಗೊಳ್ಳಿ. ಖಂಡಿತ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಇದೆ. ಸಕ್ಸಸ್ ಅನ್ನೋದು ಬರ್ತಾ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಸಕ್ಸಸ್ ಅನ್ನೋದು ಖಂಡಿತ ನಿಮಗೆ ಸಿಗುತ್ತೆ ಅಂತ ಮೆಸೇಜ್ ಇದೆ.
ಹೆಲ್ತ್ ಕಡೆ ಖಂಡಿತ ಗಮನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಕಡೆ ಗಮನ ಇರಲಿ. ಬ್ಯಾಲೆನ್ಸ್ ಅನ್ನೋದನ್ನು ಮಾಡಿ. ನಿಮ್ಮ ಲೈಫಲ್ಲಿ ಕೆಲವೊಂದಕ್ಕೆ ಬ್ಯಾಲೆನ್ಸು ಖಂಡಿತ ಇಂಪಾರ್ಟೆಂಟು. ಆಸೆ ಕನಸುಗಳ ಬಗ್ಗೆ ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೋಬೇಕು ಅಂದರೆ ಅದಕ್ಕೊಂದು ಪ್ಲ್ಯಾನಿಂಗ್ ಅನ್ನೋದು ಬೇಕು. ಒಂದು ಪ್ಲ್ಯಾನ್, ಒಂದು ಐಡಿಯಾ ಅನ್ನೋದನ್ನು ಮಾಡಿ ಅದನ್ನು ಎಕ್ಸಿಟ್ ಮಾಡಿ. ಆಗ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಈ ಅಮಾವಾಸ್ಯೆಯ ನಂತರ ಕೂಡ ನಿಮಗೆ ನಿಮ್ಮ ಕೆರಿಯರಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿಗಳು ಬರೋ ಅಂಥದ್ದು ಇದೆ. ಬೇರೆ ಈಗ ಏನು ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಚನೆನ ಬಿಟ್ಟು ಬೇರೆ ರೀತಿಯಲ್ಲಿ, ಹೊಸ ರೀತಿಯಲ್ಲಿ ಯೋಚನೆನ ಮಾಡಿ. ಖಂಡಿತ ಒಳ್ಳೆಯ ಆಪರ್ಚುನಿಟಿಗಳು ಬರುತ್ತೆ, ಒಳ್ಳೆಯದಾಗುತ್ತೆ. ಬ್ಯಾಲೆನ್ಸಿಂಗ್ ಆಗಿರಿ. ನಿಮ್ಮ ಜೀವನ ಹೊಸ ರೀತಿಯಲ್ಲಿ ಒಂದು ಬದಲಾವಣೆ ಅನ್ನೋದನ್ನು ನಿಮಗೆ ತಂದುಕೊಡುವಂಥದ್ದು ಅಕ್ಟೋಬರ್ ತಿಂಗಳು. ಗಿಫ್ಟ್ ಬರುತ್ತೆ, ಸಕ್ಸಸ್ ಇದೆ, ಹ್ಯಾಪಿನೆಸ್ ಇದೆ, ಚೇಂಜಸ್ ಇದೆ, ಎಲ್ಲನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ನಿಮ್ಮ ಸಮಯ ತುಂಬ ಚೆನ್ನಾಗಿ ಇದೆ. ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗುವಂಥ ಸಮಯ ತುಂಬ ಹತ್ರದಲ್ಲಿ ಇದೆ. ವೀಲ್ ಆಫ್ ಫಾರ್ಚೂನ್ ಇದೆ. ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಗುಡ್ ಲಕ್ ಅನ್ನೋದು ನಿಮ್ಮ ಜೊತೆನೇ ಇದೆ. ಡೆಸ್ಟಿನಲ್ಲಿ ಏನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ. ಇಷ್ಟು ದಿನ ಏನೆಲ್ಲ ಸಫರ್ ಮಾಡಿದರೆ ಅದೆಲ್ಲದನ್ನು ಒಂದು ಬದಲಾವಣೆಯ ಸಮಯ ಬರ್ತಾ ಇದೆ. ಅದೆಲ್ಲದಕ್ಕೂ ಒಂದು ಎಂಡಿಂಗ್ ಅನ್ನೋದು ಇದೆ ಅಂತ ಮೆಸೇಜ್ ಬರ್ತಾ ಇದೆ. ಬನ್ನಿ ಅಕ್ಟೋಬರ್ ತಿಂಗಳಿನಲ್ಲಿ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಅಂತ ನೋಡುವ. ನಿಮ್ಮ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಅಂತ ನೋಡುವ. ತುಂಬಾ ಕಾರ್ಡ್ಸ್ ಬಂದಿದೆ. ನಿಮ್ಮ ಕಾನ್ಫಿಡೆನ್ಸನ್ನು ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಆ್ಯಟಿಟ್ಯೂಡು, ನೀವೇನು ಅಂತ ತಿಳ್ಕೊಳ್ಳಿ. ಒಂದೇ ರೀತಿಯಲ್ಲಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಅಥವಾ ಒಬ್ಬರು ವ್ಯಕ್ತಿ ಇದ್ದಾರೆ ಅಂದರೆ ಅವ್ರ ಬಗ್ಗೆ ಮತ್ತು ಅವರ ರೀತಿಯಲ್ಲೇ ಯೋಚನೆನ ಮಾಡಬೇಡಿ ಅನ್ನೋಂಥದ್ದೇನೆ. ಮನಸ್ಸಿನ ಜೊತೆ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನಸ್ಸಿನ ಜೊತೆ ಮಾತಾಡಬೇಕು ಅನ್ನೋಂಥದ್ದಿದೆ. ಡಿಸರ್ವ್ ಲವ್ ಇದೆ. ನಿಮ್ಮನ್ನು ನೀವು ಪ್ರೀತಿ ಮಾಡಿ. ಹೊಸ ಪ್ರೀತಿ ಬರ್ತಾ ಇದೆ. ರೊಮ್ಯಾನ್ಸ್, ನಿಮ್ಮ ಫೀಲಿಂಗ್ಸನ್ನು ನಿಮ್ಮ ಪಾರ್ಟ್ನರ್ ಹತ್ರ, ನಿಮ್ಮ ಏನು ಫೀಲಿಂಗ್ಸ್ ಇದೆ ಆ ಫೀಲಿಂಗ್ಸ್ನ ನಿಮ್ಮ ಪಾರ್ಟ್ನರ್ ಹತ್ರ ಹಂಚ್ಕೊಳ್ಳಿ ಅನ್ನೋವಂಥದ್ದು ಇದೆ. ಮುಖವಾಡದ ಪ್ರೀತಿಗಳಿದೆ ಕೆಲವೊಂದು. ಆ ಮುಖವಾಡದ ಪ್ರೀತಿಗಳನ್ನು ತಿಳ್ಕೊಳ್ಳಿ. ಮುಖವಾಡದ ಜನರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಇರಬೇಕಾಗುತ್ತೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ನಿಮ್ಮ ಪರ್ಸನ್ಗೆ ನೀವು ಒಂದು ಅಟ್ರಾಕ್ಷನ್ ವ್ಯಕ್ತಿಗಳು ಕೂಡ ಆಗಿದ್ದೀರಾ. ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಒಂದು ರೊಮ್ಯಾಂಟಿಕ್ ಪ್ರೀತಿ ಕೂಡ ಅವ್ರಿಗೆ ಬರೋವಂಥದ್ದು ಇದೆ. ಅಥವಾ ನಿಮ್ಮ ಪರ್ಸನನ್ನು ನೀವು ನೋಡಿದಾಗ ನಿಮಗೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರೋವಂಥದ್ದು ಕೂಡ ಇಲ್ಲಿ ಇದೆ ಲವ್ ಲೈಫಲ್ಲಿ. ಒಂದು ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ನೋಡುವ. ಓಕೆ ಏಂಜಲ್ಸ್, ಥ್ಯಾಂಕ್ ಯು. ಆಸ್ಕ್ ಯುವರ್ ಏಂಜಲ್ಸ್. ಏನೆಲ್ಲ ಇದೆ ನಿಮ್ಮ ಪ್ರಶ್ನೆಗಳಿಗೆ ಏಂಜಲ್ಸ್ ಹತ್ರ ಪ್ರಶ್ನೆನ ಕೇಳಿ ಉತ್ತರನ ಕೊಡ್ತಾರೆ ಅನ್ನೋವಂಥದ್ದು ಇದೆ. ಏಂಜಲ್ಸ್ ಯಾವ ರೀತಿಯಾದರೂ ನಿಮಗೆ ಅದಕ್ಕೆ ಉತ್ತರನ ಕೊಡ್ಬೋದು. ನಂಬಿಕೆ ಅನ್ನೋದನ್ನು ಇಡಿ. ಗೆಟ್ ಮೋರ್ ಇನ್ಫಾರ್ಮೇಷನ್. ವೆಯ್ಟ್ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಇದೆ. ಪೀಸ್ಫುಲ್ ರಿಲೇಷನ್ಶಿಪ್ಪಲ್ಲಿ ಒಂದು ತಾಳ್ಮೆ ಅನ್ನೋದು ಇರಲಿ, ಪಾಸಿಟಿವಿಟಿ ಅನ್ನೋದು ಇರಲಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಆ ದೇವರ ಆಶೀರ್ವಾದ ಇದೆ ನೋಡು. ಕಾಲಭೈರವೇಶ್ವರಾಯ ನಮಃ. ಎಲ್ಲ ತಿಳಿದರೂ ತಿಳಿಯದಂತೆ, ಕಂಡು ಕಾಣದಂತೆ, ನೋಡಿಯೂ ನೋಡದಂತೆ ವರ್ತಿಸಿದಾಗ ಮಾತ್ರ ನಾವು ಬೇರೆಯವರಿಗೆ, ನೋಡುವವರಿಗೆ ಒಳ್ಳೆಯರಾಗುತ್ತೇವೆ. ಆದುದರಿಂದ ಎಲ್ಲವನ್ನು ಕಾಲಕ್ಕೆ ಒಪ್ಪಿಸಿ ನಾವು ಸುಮ್ಮನಿರಬೇಕು. ಕಾಲವೇ ಉತ್ತರಿಸುವುದು. ಕಾಲಾಯ ತಸ್ಮೈ ನಮಃ. ಕಾಲಭೈರವೇಶ್ವರಾಯ ನಮಃ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನು ಅಂದರೆ ನಾವು ಗೊತ್ತಿರೋದನ್ನು ನಾವು ಹೇಳಿ ಕೆಟ್ಟೋರಾಗೋದಕ್ಕಿಂತ ನಮಗೇನೇ ಗೊತ್ತಿಲ್ಲ ಅನ್ನೋ ರೀತಿ ನಾವು ಬದುಕ್ತಾ ಹೋಗಬೇಕು. ಸಮಯ ಅನ್ನೋದು ಎಲ್ಲರಿಗೂ ಉತ್ತರನ ಕೊಡುತ್ತೆ, ಎಲ್ಲರಿಗೂ ಎಲ್ಲದನ್ನು ತಿಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಾನ್ಸ್ ನೋಡುವ. ಪ್ಯಾರಿಸ್ ಟ್ರಿಪ್ ಹೋಗುವಂಥವ್ರಿದ್ದೀರಾ. ಪ್ರೀತಿ ಬರ್ತಾ ಇದೆ. ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಆಗುವಂಥದ್ದು, ಇರೋ ಪ್ರೀತಿನಲ್ಲಿ ಕೆಲವರಿಗೆ ಮೋಸ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರು ನಿಮ್ಮ ಜೊತೆಯಲ್ಲೇ ಇದ್ದು ಮುಖವಾಡ ಹಾಕ್ಕೊಂಡು ಬದುಕ್ತಿರೋ ಅಂಥವ್ರು ಕೂಡ ಇದ್ದಾರೆ. ಲಕ್ಷ್ಮಿಯ ಆಶೀರ್ವಾದ ಇದೆ. ಪಾಪು ಬರ್ತಾ ಇದೆ.
ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನ ಆಗ್ತಿರೋ ಅಂಥದ್ದು ಇದೆ. ಕೆಲವರು ಮುಖವಾಡ ಹಾಕ್ಕೊಂಡಿರೋ ಅಂಥದ್ದು ಇದೆ. ಮತ್ತೆ ನಿಮಗೆ ಮತ್ತು ನಿಮ್ಮ ಮನೆಗೆ ದೃಷ್ಟಿಯಾಗಿರೋ ಅಂಥದ್ದು ಇದೆ. ಖಂಡಿತ ಆ ದೃಷ್ಟಿನ ರಿಮೂವ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಓಕೆ, ಸಿಂಹ ರಾಶಿಯವ್ರಿಗೆ ಎಸ್ ಆರ್ನ ನೋಡುವ. ಅಕ್ಟೋಬರ್ ತಿಂಗಳಲ್ಲಿ ಇನ್ನೂ ಒಂದು ಪ್ರಶ್ನೆಗೆ ಎಸ್ ಆರ್ನ ನೋಡುವ. ಪೆಂಡಾಲಿನ್ ಪ್ಲೀಸ್, ಎಸ್ ಆರ್ನೋ ನನ್ನ ವ್ಯೂವರ್ಸ್ಗೆ. ಡೆಫಿನೆಟ್ಲಿ, ಖಂಡಿತವಾಗ್ಲೂ ನೀವೆಲ್ಲ ಏನು ಅಂದ್ಕೊಂಡಿದ್ರಿ ಅದು ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಡೆಫಿನೆಟ್ಲಿ ಖಂಡಿತವಾಗ್ಲೂ ಆಗುತ್ತೆ ಅಂತ. ಓಕೆ, ಇದಿಷ್ಟು ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವರು ಮಾತ್ರ ತೊಗೊಳ್ಳಿ. ಓನ್ಲಿ ಜನರ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಗಿಲ್ಲ ಅವರು ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.